ಫಸ್ಟ್ ಟೈಮ್ ನಿಮ್ಮ ಜೊತೆ ಡ್ರೈವಿಂಗ್ ಕೂತ್ಕೋತಾ ಇದ್ದೀನಿ. ಕಮಾನ್, ಲೆಟ್ಸ್ ಡೂ ಇಟ್. ಅಮ್ಮ ದಬಾಯಿಸಿ. ಅಮ್ಮ ಕಮಾನ್, ಕೂಲ್ ಡೌನ್ ಕೂಲ್ ಡೌನ್. ಇವತ್ತನೇ ಡ್ರೈವಿಂಗ್ ಕಲ್ತಿರೋದು, ಏನು ಈ ಥರ ಓಡಿಸ್ತಿದ್ದೀರಾ? ಸೂಪರ್ ಅಮ್ಮ, ಇನ್ನೂ ಸ್ವಲ್ಪ ಸ್ಪೀಡಾಗಿ ಹೋಗಿ. ಸಾಕು ಸಾಕು ಸಾಕು, ನೋಡಾಯ್ತು ನಿಮ್ಮ ಡ್ರೈವಿಂಗು, ಸಾಕು ಬನ್ನಿ ಮನೆಗೆ ಹೋಗೋಣ. ಚೆನ್ನಾಗಿ ಓಡಿಸಿದ್ನಾ? ನಿಧಾನವೇ ಪ್ರಧಾನ. ನೋಡಿದ್ರೆ ಬಾವಾ, ಡ್ರೈವಿಂಗ್ ಕಲ್ತಿದ್ ಸಾಲದು ಅಂತ ಹೊಸ ಕಾರ್ ಬೇರೆ ಕೊಡ್ಸಿದ್ದಾನೆ. ಅದು ಬೇರೆ ಕೇಡು ಇವ್ರಿಗೆ. ಇದಕ್ ಮಾತ್ರ ದುಡ್ಡಿರುತ್ತೆ ಅವನ ಹತ್ರ, ನಾವು ಕೇಳ್ದಾಗ ಮಾತ್ರ ಲೆಕ್ಕ ಕೇಳ್ತಾನೆ. ಏನೇ ಮನೇಲಿ ಎಲ್ಲ ಮುಗೀತು ಅಂತ ಬೀದಿಲ್ ಸುತ್ತೋ ಶೋಕಿಗೆ ಕಾರ್ ಕಲಿಯಕ್ಕೆ ಹೋಗ್ತಾ ಇದೀಯಾ? ಅದಕ್ಕೋಸ್ಕರ ದೇವಸ್ಥಾನ ನಾಟಕ ಮಾಡ್ತಾ ಇದೀಯಾ? ಕಟ್ಕೊಂಡು ಗಂಡನಿಗೆ ಮೋಸ ಮಾಡಿ ಈ ತರ ಅಸಹ್ಯ ಕೆಲಸ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ಒಂದ್ಸರಿ ನೋಡಿದ್ಯಾ ನಿನ್ನ ಅವತಾರನ ಹೇಗಿದೆ ಅಂತ? ಥೂ, ದರಿದ್ರವಾಗಿದೆ. ಇಷ್ಟು ದಿವಸ ನನ್ನ ಮನೇಲಿ ನಾನು ಹಾಕ್ತಾ ಇದ್ದ ಏನ್ ತಿನ್ಕೊಂಡು ಬಿದ್ದಿದ್ದವಳು ನೀನು. ಇವತ್ತು ಯಾರೋ ಹಾಕ್ತಿರೋ 4 ಕಾಸಿಗೆ ನಿನ್ ಕಣ್ ಕತ್ಲೆ ಬಂದ್ಬಿಡ್ತಾ? ಗಂಡ ಕೊಟ್ಟಿರೋ ತಾಳಿಗೆ ಬೆಲೆ ಕೊಡದೆ ದಾರಿಲಿ ಹೋಗ್ತಾ ಇದ್ದ ದರಿದ್ರದೊಂದು ಕೊಟ್ಟು ಕಾರಲ್ಲಿ ಕೂತ್ಕೊಂಡು ಮಾನ ಮರ್ಯಾದೆನ ಹರಾಜಾಗ್ತಾ ಇದೀಯಾ? ನಿನ್ ಹೆಣ್ಣು ಜನ್ಮಕ್ಕಿಷ್ಟು. ಇನ್ಮೇಲೆ ಇದಕ್ಕೆಲ್ಲ ಅವಕಾಶ ಕೊಡಲ್ಲ. ಇವತ್ತೇ ನಿನ್ನ ಹಾರಾಟ ನಿಲ್ಲಿಸ್ತೀನಿ. ನಿನ್ನ ಕೈ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ. ಅಲ್ಲ ರೀ, ಏನ ನನಗೆ ಎದುರುತ್ತರ ಕೊಡ್ತೀಯ? ಯಾಕೆ ನಿಜವಾಗ್ಲೂ ಏಟ್ ಬಿತ್ತು ಅನ್ಕೊಂಡ್ರಾ? ನಾನೇನಾದ್ರೂ ನಿಮ್ಮ ಮೇಲೆ ಕೈ ಮಾಡಿದ್ರೆ ನಿಮಗೂ ನನಗೂ ಏನ್ ವ್ಯತ್ಯಾಸ ಇರುತ್ತೆ? ಇನ್ಮೇಲಾದ್ರೂ ಒಳ್ಳೆ ಗಂಡನಾಗಿ ಬದುಕೋದನ್ನ ಕಲೀರಿ. ಯಾಕೆಂದ್ರೆ ನಾನು ಇನ್ನು ಮುಂದೆ ನಿಜವಾದ ಹೆಣ್ಣಾಗಿ ಬದುಕೋದನ್ನ ಶುರು ಮಾಡ್ತಿದ್ದೀನಿ. ಇಷ್ಟ ದಿನ ಹೇಳಿರೋ ಸುಳ್ಳು, ಮಾಡಿರೋ ಮೋಸ, ಕೊಟ್ಟಿರೋ ನೋವು ಎಲ್ಲ ನಿಂತ್ಕೋಬೇಕು.
ಹಾಗೆ ಬಗ್ಗಿಸ್ತೀನಿ. ನಿಮ್ಮ ಕ್ರೌರ್ಯನ ನೋಡಿ ನೋಡಿ ಸಹಿಸ್ಕೊಳಕ್ಕಾಗದೆ ಇವತ್ತು ಅಮ್ಮ ಬದಲಾಗಿದ್ದಾರೆ. ಇಷ್ಟು ದಿನ ನಿಮ್ಮ ಹಿಂಸೆನ ಮೌನವಾಗಿ ಸಹಿಸ್ಕೊತಿದ್ದಮ್ಮ ಇವತ್ತು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಇದರ ಅರ್ಥ ಏನು ಗೊತ್ತಾ ಅಪ್ಪ, ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ. ನೀವು ಬದಲಾಗಬೇಕಾದ ಕಾಲ ಬಂದಿದೆ. ಬದಲಾವಣೆ? ಯಾವ ಬದಲಾವಣೆ? ಗಂಡನಿಗೆ ಎದುರು ನಿಂತು ಎರಡು ಮಾತಾಡ್ಬಿಟ್ರೆ ಅದನ್ನು ಬದಲಾವಣೆ ಅಂತಾರ? ಅಮ್ಮ ಗಂಡನಿಗೆ ಎದುರು ಮಾತಾಡಿಲ್ಲ, ಅವ್ರ ಮೇಲಾಗಿತ್ತಲ್ಲ ದೌರ್ಜನ್ಯ, ಅದ್ರ ವಿರುದ್ಧ ನಿಂತು ಮಾತಾಡಿದ್ರು. ಇಷ್ಟು ವರ್ಷ ಅನುಭವಿಸಿದ್ರಲ್ಲ ನೋವು, ಅದನ್ನು ಸಹಿಸೋಕ್ಕಾಗದೆ ಮಾತಾಡಿದ್ದು. ನೋಡಿ ಅಪ್ಪ, ಅಮ್ಮ ಅವ್ರು ಒಳ್ಳೆದಕ್ಕೆ ಬದಲಾಗಿದ್ದಾರೆ, ನೀವು ನಿಮ್ಮ ಒಳ್ಳೆದಕ್ಕೆ ಬದಲಾಗಬೇಕು. ದಿನ ಕಳೀತಾ ಕಳೀತಾ ಎಲ್ಲರೂ ಮಾತಾಡೋ ಹಾಗಾಗಿದ್ದಾರೆ. ಅದಕ್ಕೆ ನೀವೇ ಅವಕಾಶ ಸೃಷ್ಟಿ ಮಾಡಿಕೊಟ್ಟಿದ್ದೀರ ಅಂತ ನಿಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ವಾ? ನಾನು ಬದಲಾದೆ, ಇವತ್ತಮ್ಮ, ನಾಳೆ ಸಂಜು ಬದಲಾಗ್ತಾನೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ತಪ್ಪಿನ ಅರಿವಾಗಿ ಬದಲಾಗೋಕೆ ಅವಕಾಶ ಸಿಗುತ್ತೆ. ಹಾಗಿರ್ಬೇಕಾದ್ರೆ ನೀವು ಯಾಕೆ ಇನ್ನೂ ಹೀಗಿದ್ದೀರಾ? ನಿಮ್ಮ ಕೋಪ ಹಠ ಯಾಕಿನ್ನೂ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದೀರಾ? ನಿನ್ನ ಲಿಮಿಟ್ನ ನೀನು ದಾಟಬೇಡ. ನನಗೆ ಬುದ್ಧಿ ಹೇಳೋ ಯೋಗ್ಯತೆ ನಿನಗೆ ಯಾವತ್ತೂ ಇಲ್ಲ. ಒಂದು ಕುಟುಂಬದ ಥರ ಜೊತೆಲಿ ಬದುಕಕ್ಕಾಗ್ತಿಲ್ಲ ಅಂದಮೇಲೆ ಯಾವ ಯೋಗ್ಯತೆ ಇಟ್ಕೊಂಡು ಏನು ಮಾಡ್ತೀರಪ್ಪ? ನಮಗೆ ಒಂದು ಒಳ್ಳೆ ಫ್ಯಾಮಿಲಿಯಾಗಿ ನಗ್ನಗ್ತಾ ಖುಷಿಯಾಗಿ ನೆಮ್ಮದಿಯಾಗಿ ಬದುಕಕ್ಕಾಗಲ್ವಾ? ಯಾಕಪ್ಪ ಶಾಕ್ ಹೀಗೆ? ನಿಮಗೆ ನಿಮ್ಮ ಸುತ್ತಮುತ್ತ ಪ್ರೀತಿಸಲು ಇರೋದಕ್ಕಿಂತ ನಿಮ್ಮ ಅಹಂಕಾರನೇ ಹೆಚ್ಚ. ನಿಮಗೆ ನಿಮ್ಮ ಈಗೋನೇ ದೊಡ್ಡದಲ್ವಾ? ಮಳೆ ಹನಿ ಬೀಳ್ತಾ ಇದ್ರೆ ಕಲ್ಲು ಕೂಡ ಕರಗುತ್ತೆ ಅಪ್ಪ. ಇಷ್ಟೆಲ್ಲ ನೋವು ಪಟ್ಟಿರೋ ಅಮ್ಮನೇ ಬದಲಾಗಿರುವಾಗ ನೀವು ಯಾಕೆ ಬದಲಾಗಬಾರ್ದು? ಇಷ್ಟೇ ಪ್ರೀತಿ ಕೊಡೋದನ್ನ ಯಾಕೆ ಕಲಿಬಾರ್ದು?